ಬಾಬು ಶೆಟ್ಟಿಯವರೇ, ನಂತರ 1 ವರ್ಷಗಳ ನಂತರ ಮುಖ್ಯ ಶಿಕ್ಷಕಿಯಾಗಿ ನಮ್ಮ ಶಾಲೆಗೆ KPSC ಎಕ್ಸಾಮ್ HM ಆಗಿ ನಮ್ಮ ಶಾಲೆಗೆ ಆಗಮಿಸಿದ ಜ್ಞಾನೇಶ್ವರವರೇ, ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳೇ, SDMC ಅಧ್ಯಕ್ಷರೇ, ಪೋಷಕರೇ, ಪ್ರಥಮ ಬ್ಯಾಚಿನ ನನ್ನ ಎಲ್ಲ ವಿದ್ಯಾರ್ಥಿಗಳೇ, ನಿಮಗೆ ಪ್ರಪ್ರಥಮವಾಗಿ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಕ್ಟೋಬರ್ 31, 1998 ನನಗೆ ಆರ್ಡರ್ ತೆಗೆದುಕೊಂಡು ನಾನು ಈ ಊರಿಗೆ ಆಗಮಿಸಿದಾಗ ಇಲ್ಲಿನ ಸ್ಥಾಪನಾ ಅಧ್ಯಕ್ಷರು ಶ್ರೀಯುತ ಮೋನಪ್ಪ ಶೆಟ್ಟಿಯವರು ನನಗೆ ಎದುರಿಗೆ ಸಿಕ್ಕಿದ್ರು. ಆವಾಗ ಪ್ರಾಥಮಿಕ ಶಾಲೆಯಲ್ಲಿ ಅವರು ಹೇಳಿದರು, ಓ ನಮ್ಮೂರಿನ ಬಾಯಮ್ಮ, ಯಾಕಂದರೆ ನನಗೆ ಅವರು ಬಾಯಮ್ಮ ಅಂತೇಳಿ ಹೇಳೋದು, ಯಾಕಂದರೆ ನಾನು ಕ್ರಿಶ್ಚಿಯನ್ ಅಲ್ವಾ. ಬಾಯಮ್ಮ, ನೀವು ನಮ್ಮ ಶಾಲೆಗೆ ನಮ್ಮ ಊರಿಗೆ ಆಗಮಿಸಿದ್ದೀರಿ, ನನಗೆ ತುಂಬ ಖುಷಿಯಾಯಿತು. ಅವರ ಒಂದು ಮಾರ್ಗದರ್ಶನ ಯಾವಾಗಲೂ ನನಗೆ ಇದೆ. ಅದೇ ರೀತಿಯಲ್ಲಿ ನಾನು ಜಯ ಮಾಸ್ಟರನ್ನು ನೆನಪಿಸ್ತೇನೆ. ಯಾವಾಗಲೂ ನಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ಸಹಕಾರ ನೀಡ್ತೀವಿ. 4 ವರ್ಷಗಳ ಕಾಲ ನಾವು ಪ್ರಾಥಮಿಕ ವಿಭಾಗದಲ್ಲಿ 2002ಗೆ ಹೊಸದಾಗಿ ಈ ಒಂದು ಶಾಲೆಗೆ ನಾವು ಬಂದಿದ್ದೇವೆ. ಒಂದು ಊರು ಒಳ್ಳೆಯದಾಗಬೇಕಾದ್ರೆ ಅಲ್ಲಿ ಒಂದು ಶಾಲೆ ಮತ್ತು ದೇವಸ್ಥಾನ ಇರಬೇಕಂತೆ. 25 ವರ್ಷಗಳ ನಾನು ಸೇವೆಗೆ ಸೇರಿ ಈಗ 26 ವರ್ಷ ಕಳೆದಿದ್ದೇನೆ ಈ ಒಂದು ಕಾವಡಿ ಊರಿನಲ್ಲಿ. ನಿಜವಾಗಿಯೂ ನನಗೆ ಈ ಕಾವಡಿ ಊರು ಅಂತ ಹೇಳಿದರೆ ತುಂಬ ಇಷ್ಟ. ಅದಕ್ಕೆ ಎಲ್ಲ ಇದ್ದೇನೆ. ಈ ಊರಿನ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ನಾನು ಕಲಿಸಿದ ವಿದ್ಯಾರ್ಥಿಗಳ ತುಂಬ ಹೆಮ್ಮೆಯಿಂದ ಶಾಲೆಗೆ ಬರುವಾಗ ಆ ಕಾಲಿಗೆ ಬೀಳಿ ನಮಸ್ಕರಿಸುವುದು ನನಗೆ ತುಂಬ ಖುಷಿ ನೀಡ್ತಾ ಇದೆ. ನೀವು ಕೊಡುವ ಒಂದು ಗೌರವ, ನಿಜವಾಗಿಯೂ ಆ ಒಂದು ರೆಸ್ಪೆಕ್ಟ್ ಉಂಟಲ್ಲ, ಇವತ್ತಿನ ನಮ್ಮ ಇಲ್ಲಿ ಮುಂದೆ ಕೂತ್ಕೊಂಡಿರುವ ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ, ಎಲ್ಲರನ್ನೂ ನೀವು ಗೌರವಿಸಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ, ತುಂಬ ಖುಷಿಯಾಯಿತು. ರವೀಂದ್ರ ಯಾವಾಗಲೂ ಟೀಚರ್ ಒಂದು ಕಾರ್ಯಕ್ರಮ ಮಾಡಬೇಕಂತ 5 ವರ್ಷದಿಂದಲೇ ನಾನು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀರಿ. ನೀವು ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ನಿಮ್ಮ ಪ್ರಥಮ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಿಜವಾಗಿಯೂ ತುಂಬ ಸಂತೋಷವಾಗ್ತದೆ. ನಿಮ್ಮ ಇನ್ನು ಉಳಿದ ಜೀವನ ನಿಜವಾಗಿಯೂ ಹೆಚ್ಚಿನವರು ನಿಮ್ಮ ಕುಟುಂಬ ಜೀವನದಲ್ಲಿ ನೆಮ್ಮದಿ ಶಾಂತಿ ಸಿಗಲಿ. ನಾನು ಕಲಿಸಿದ ವಿದ್ಯಾರ್ಥಿಗಳ ಆ ಮಕ್ಕಳು ಈಗ ಶಾಲೆಗೆ ಬರ್ತಾ ಇದ್ದಾರೆ. ಟೀಚರ್, ನೀವು ನನ್ನ ಪಪ್ಪನನ್ನು ಕಲಿಸಿದ್ದೀರಿ, ನನ್ನ ಅಮ್ಮನನ್ನು ಕಲಿಸಿದ್ದೀರಿ ಅಂತೇಳಿ ತುಂಬ ಖುಷಿ ನೀಡ್ತಾ ಇದೆ ನನಗೆ. ನಿಜವಾಗಿಯೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ರವೀಂದ್ರ, ಸುಕುಮಾರ, ಹರ್ಷ ಎಲ್ಲ 41 ವಿದ್ಯಾರ್ಥಿಗಳಿಗೂ ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಗಳಿಗೆ ವಂದನೆ ಸಲ್ಲಿಸುತ್ತೇನೆ. ವೇದಿಕೆಯ ಮೇಲೆ ಇರುವ ಮುಖ್ಯ ಶಿಕ್ಷಕರೇ, ನನ್ನೆಲ್ಲ ವೃತ್ತಿ ಬಾಂಧವರೇ, SDMC ಅಧ್ಯಕ್ಷರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಹಳೆ ವಿದ್ಯಾರ್ಥಿಗಳೇ, ಅವರ ಮನೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನನ್ನ ಅನಿಸಿಕೆಯಲ್ಲಿ ಹೇಳುವುದಾದರೆ ಒಂದು ರೀತಿಯಲ್ಲಿ ಹೃದಯ ಸ್ಪರ್ಶಿ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮವೆಂದು ಹೇಳಬಹುದು. ನಾನಿಲ್ಲಿ 2 ಶಬ್ದಗಳನ್ನು ಉಪಯೋಗಿಸಿದ್ದೇನೆ. ಒಂದು ಹೃದಯ ಸ್ಪರ್ಶಿ, ಮತ್ತೊಂದು ಅರ್ಥಪೂರ್ಣ ಅಂತ. ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ಹಳೆ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರ ಮನೆಗೆ ಆಗಮಿಸಿ ಮನದಾಳದಿಂದ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಅದಕ್ಕಾಗಿ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ. ನಾವು ಕಲಿಸಿದಂಥ ವಿದ್ಯಾರ್ಥಿಗಳು ಇಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗುರುಗಳು ಕೆಲವರು ನಿಮಗೆ 8ನೇ ತರಗತಿಯಿಂದ ಬೋಧಿಸಿರ್ಬೋದು, ಕೆಲವರು 9ನೇ ತರಗತಿಯಿಂದ ಬೋಧಿಸಿರ್ಬೋದು. ಆದರೆ ನೀವು ಯಾವುದೇ ಭಿನ್ನಾಭಿಪ್ರಾಯವನ್ನು
ಭಿನ್ನತೆಯನ್ನು ಮಾಡದೆ ಎಲ್ಲರನ್ನು ಸಂತೋಷದಿಂದ ಗೌರವಿಸಿದ್ದೀರಿ. ಆದ್ದರಿಂದ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋದಾದರೆ ಎಲ್ಲರೂ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ನೀವು ಪಡಿತಾ ಇದ್ದೀರಿ. ಇದನ್ನು ನೋಡಿದರೆ ನನಗೆ ಅಲ್ಲಮ್ಮ ಪ್ರಭುವಿನ ಮನಕ್ಕೊಂದು ವಚನದಲ್ಲಿ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸುವ ಕಾಲ ಬಂದಿದೆ ಅಂತ. ಹಾಗಾದರೆ ನಮ್ಮ ಈಗ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಇನ್ನೀಗ ಹೋಗಬೇಕು, ಬಾ ಮಗ ನಮ್ಮ ಶಾಲೆಗೆ, ಬಾ ಮಗ ನಮ್ಮ ಶಾಲೆಗೆ ಸೇರ್ ಮಗ ಹೇಳುವಂತಹ ಇನ್ನೀಗ ಶುರುವಾಗ್ತದೆ. ಜನವರಿ ಫೆಬ್ರವರಿಯಲ್ಲಿ ಎಲ್ಲ ಟೀಚರ್ಸಿಗೆ ಅದೇ ಕೆಲಸ, ಎಲ್ಲ ಪ್ರೈಮರಿಗೆ ಹೋಗೋದು, ನಮ್ಮ ಶಾಲೆಗೆ ಸೇರ್ ಮಗ, ಆ ರೀತಿ ಅವಕಾಶ ಉಂಟು ಅಂತ. ಯಾಕಂದರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದರೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋದಾದರೆ, ಕಲಿಯುಗದಲ್ಲಿ ಶ್ರೀ ಗುರು ವಂದಿಸಿ ಬುದ್ಧಿಯನ್ನು ಕಲಿಸುವಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಪುನಃ ನೀವೆಲ್ಲರೂ ನಮ್ಮನ್ನು ಕೃತಯುಗಕ್ಕೆ ಕರ್ಕೊಂಡು ಹೋಗಿದ್ದೀರಿ ಅಂತ ಅನ್ನಿಸ್ತದೆ. ನನಗೆ ತುಂಬ ಸಂತೋಷವಾಯಿತು. ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸುವುದು, ಪ್ರೀತಿಯಿಂದ ಅವರ ಮನಪೂರ್ವಕವಾದಂಥ ಆಹ್ವಾನ, ಇದಕ್ಕೆ ನಾನು ನಿಮಗೆ ಪ್ರತ್ಯೇಕವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ನಾನು ಈ ಶಾಲೆಯಲ್ಲಿ ಆಗಮಿಸಿದಾಗ ನಮಗೊಬ್ಬರು ಮಾದರಿಯಾಗಿ ನಾವು ಯಾರನ್ನಾದರೂ ತಗೊಳ್ತೇವೆ. ಹಾಗೆ ನಾನು ತಗೊಳ್ಳೋದು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಜೈ ಮಾಸ್ಟರ್. ಮಕ್ಕಳಿಗೆ ನಿಮಗೆಲ್ಲರಿಗೂ ತಿಳಿದಿರಬೇಕು, ಒಂದು ಡ್ಯಾನ್ಸ್ ನಮ್ಗೆ ಯಾವಾಗ ಪ್ರೈಮರಿ ಮತ್ತು ಹೈಸ್ಕೂಲಿಗೆ ಒಳ್ಳೆಯ ರೀತಿಯ ಪೈಪೋಟಿ ಇರ್ತದೆ. ಅಂದರೆ ಪ್ರೈಮರಿಯವರು ಅವರ ಡ್ಯಾನ್ಸ್ ಚೆನ್ನಾಗಾಗಬೇಕು, ನಮಗೆ ನಮ್ಮ ಡ್ಯಾನ್ಸ್ ಚೆನ್ನಾಗಾಗಬೇಕಂತ. ನಾವು ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಯಾವ ಸ್ಟೆಪ್ ಹೇಳಿಕೊಟ್ರು ಜೈ ಮಾಸ್ಟರ್ಗೆ ಹೇಳೋದು, ಅದೇನು ಹೈಸ್ಕೂಲ್ ಮಕ್ಕಳು ಆ ರೀತಿ ಸ್ಟೆಪ್ ಆಗೋದು ಅಂತ. ಮತ್ತೆ ನಾವು ಸ್ಟೆಪ್ ಚೇಂಜ್ ಮಾಡಿ ಮಕ್ಕಳಿಗೆ ಹೇಳಿ, ಫಿಲ್ಮ್ ಸಾಂಗ್ ಮಾಡಲಿಕ್ಕಿಲ್ಲ ಅವಾಗ. ಆ ರೀತಿಯಲ್ಲಿ ಜೈ ಮಾಸ್ಟರ್ ಒಳ್ಳೆಯ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಅವರಿಂದ ನಾವು ಕೆಲವೊಂದು ಒಳ್ಳೆಯ ಗುಣ ನಡತೆಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಅದನ್ನು ಇವತ್ತು ಜೀವನದಲ್ಲಿ ನಾವು ಶಿಕ್ಷಕ ವೃತ್ತಿಯಲ್ಲಿದ್ದಾಗ ಅಳವಡಿಸಿಕೊಂಡಿದ್ದೇವೆ. ನನಗೆ ಯಾವಾಗಲೂ ಹೇಳುವುದು, ನನಗೆ ಕೌಡಿ ಶಾಲೆ ಯಾವಾಗಲೂ ನೆನಪಿನಲ್ಲಿ ಇರುವಂಥ ಶಾಲೆ. 25 ವರ್ಷ ಇಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. 1.5 ವರ್ಷ ಆಯಿತಷ್ಟೇ ನಾನು ಜಾನುವಾರುಕಟ್ಟೆ ಶಾಲೆಗೆ ಹೋಗಿ. ಅಲ್ಲಿಯ ಮಕ್ಕಳ ಹತ್ರ ಯಾವಾಗಲೂ ಹೇಳಬಾರ್ದಂತ ಇದ್ರೂ ಕೂಡ ದಿನಕ್ಕೊಮ್ಮೆಯಾದರೂ ಕಾವಡಿಯ ಹೆಸರು ಬಂದೇ ಬರ್ತದೆ. ಮಕ್ಕಳ ಹತ್ರ ಹೇಳೋದು, ಅಲ್ಲಿ ಒಳ್ಳೆಯ ರೀತಿಯಲ್ಲಿದ್ದಾರೆ, ಪೋಷಕರಿದ್ದಾರೆ, ವಿದ್ಯಾರ್ಥಿಗಳು ಒಳ್ಳೆಯದಿದ್ದಾರೆ, ಹಳೆ ವಿದ್ಯಾರ್ಥಿ ಸಂಘ ಉತ್ತಮವಾಗಿದೆ, ಶಾಲೆಯ ಎಲ್ಲ ಬೇಕು ಬೇಡಗಳನ್ನು ಅವರು ನಮ್ಮೊಂಚೂರು ಸೂಚನೆ ಕೊಟ್ಟರೆ ಸಾಕು, ಅವರು ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನ STMC ಪೂರೈಸ್ತದೆ ಅಂತ ನಾನು ಯಾವಾಗಲೂ ಹೇಳೋದುಂಟು. ನನಗೆ ಈ ಶಾಲೆ ತುಂಬ ಕೀರ್ತಿಯನ್ನು, ಯಶಸ್ಸನ್ನು ತಂದುಕೊಟ್ಟಂಥ ಶಾಲೆ. ನನಗೆ ನನ್ನ ವೃತ್ತಿಯಲ್ಲಿ ಆತ್ಮತೃಪ್ತಿ ಇದೆ. ನಾನು ನನ್ನ ಶಿಕ್ಷಕ ವೃತ್ತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬೋಧನೆಯನ್ನು ಮಾಡಿದ್ದೇನೆ ಅಂತ ಶಿಕ್ಷಕನಾದವನಿಗೆ ಅದು ಮೊದಲು ಆತ್ಮತೃಪ್ತಿ ಬೇಕು, ಅದೇ ಉತ್ತಮವಾದ ಪ್ರಶಸ್ತಿ. ನಿಮ್ಮೆಲ್ಲರ ಜೀವನ ಉಜ್ವಲವಾಗಲಿ, ನೀವೆಲ್ಲರೂ ಇನ್ನೂ ಹೆಚ್ಚಿನ ಮಟ್ಟವನ್ನು ತಲುಪಿ ಸಾಧನೆಯನ್ನು ಮಾಡಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತೀನಿ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರಮುಖರೇ, ನಮ್ಮ SSLCಯ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳೇ ಹಾಗೂ ನೆರೆದಿರುವ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1998 ನವೆಂಬರ್ 6 ನಾನು ಮತ್ತು ಮೇಡಮ್ ಒಂದೇ ದಿನ ಬಂದು ಇಲ್ಲಿ ಈ ಶಾಲೆಗೆ, ಇಲ್ಲೆಲ್ಲ ಪ್ರೈಮರಿಯಲ್ಲಿ ಆವಾಗ ಪ್ರೌಢಶಾಲೆ ನಡೀತಾ ಇತ್ತು. ಬಾಬು ಮಾಸ್ಟರ್ ನಮ್ಮನ್ನು ಸೇರ್ಪಡೆ ಮಾಡಿಕೊಂಡ ಸಮಯ. ಆಗ
ತಾನೇ ಕಾಲೇಜಿಂದ ಶಿಕ್ಷಣ ಪಡೆದು ವೃತ್ತಿ ಜೀವನಕ್ಕೆ ಕಾಲಿಟ್ಟದ್ದು ಅಷ್ಟೇ, ಕಲಿತ ಜ್ಞಾನ ಅಷ್ಟೇ ಇದ್ದದ್ದು. ಆಗ ಬೋಧನಾ ಕೌಶಲಗಳು ಕರಗತವಾಗಿಲ್ಲದ ದಿನಗಳು. ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು ಇನ್ನೂ ಸಹ ಮನಸ್ಸಿನಲ್ಲಿ ಇದ್ದಾರೆ. ಅದರಲ್ಲೂ ಇನ್ನೂ ಮುಂದಕ್ಕೂ ನೆನಪು ಬರ್ತಾರೆ. ಯಾಕಂದ್ರೆ ಇವತ್ತು ಅವರು ನಮಗೆ ಗಿಡಗಳನ್ನು ಕೊಟ್ಟಿದ್ದಾರೆ. ಮನೆ ಅಂಗಳದಲ್ಲಿ ಗಿಡಗಳನ್ನು ನೆಟ್ಟು ಅದು ಫಲ ಕೊಡುವಾಗ ಪ್ರತಿಕ್ಷಣ ಅವರು ನೆನಪಾಗ್ಲಿಕ್ಕಿದ್ದಾರೆ ನನಗೆ. ಆ ಸಮಯದಲ್ಲಿ ಬೋಧನಾ ಕೌಶಲ ಸರಿಯಾಗಿ ಕರಗತವಾಗಿರಲಿಲ್ಲ. ಆದರೂ ಪ್ರತಿಯೊಂದಕ್ಕೂ ಮಾದರಿ ನಮ್ಮ ಬಾಬು ಮಾಸ್ಟ್ರು ಒಂದು ಕ್ಷಣ ಕುತ್ಕೊಳ್ಳುವ ಜಾಯಮಾನದವರಲ್ಲ. ಟೈಮ್ ಸಿಕ್ಕಿದ್ದು ಕ್ಲಾಸಿಗೆ ಓಡಿದ್ರು. ಅವರನ್ನು ನೋಡುವಾಗ ನನಗೆ ಸಹ ಅವರ ಜೊತೆಗೆ ಕಾಂಪಿಟಿಷನ್ ಮಾಡುವ ಮನಸ್ಸು. ಮತ್ತೆ ಇನ್ನೂ ಹೇಳ್ಬೇಕಂದ್ರೆ ಹೇಳಲಿಕ್ಕೆ ಬರ್ತಾ ಇಲ್ಲ, ಹೇಳಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ಅಷ್ಟು ಪ್ರಬುದ್ಧತೆಯಿಂದ ಕೂಡಿರದ ದಿನಗಳು. ಕಾವಡಿ ಶಾಲೆಯಲ್ಲಿ ನಾನು ಮ್ಯೂಚುವಲ್ ಟ್ರಾನ್ಸ್ಫರ್ ತಗೊಂಡು ಸೋಮಪುರ ಜೊತೆ ಮ್ಯೂಚುವಲ್ ಟ್ರಾನ್ಸ್ಫರ್ ತಗೊಂಡು ಹೋದ ಮೇಲೆ ಬಹಳಷ್ಟು ಎಣಿಸಿದ್ದುಂಟು. ಇನ್ನಷ್ಟು ವರ್ಷಗಳ ಕಾಲ ನಾನು ಕಾವಡಿಯಲ್ಲಿ ಉಳಿಬೇಕಿತ್ತೇನೋ, ಈ ಮ್ಯೂಚುವಲ್ ಟ್ರಾನ್ಸ್ಫರ್ ಬೇಡಿತ್ತೇನೋ ನನಗೆ ಅಂತ ಅನಿಸಿದ್ದು ಇದೆ ನನಗೆ. ಏನೇ ಇರಲಿ ಮಕ್ಕಳೇ, 25 ವರ್ಷಗಳ ಹಿಂದೆ ಅಂದರೆ ನಿಮ್ಮದು ಪ್ರಥಮ ಬ್ಯಾಚ್ SSLC, ನಾವು ಸಹ 25 ವರ್ಷ, ನಮ್ಮನ್ನು ಸಹ 26 ವರ್ಷ ಸರ್ವಿಸ್ ಆದರೂ ಕೂಡ ನಾವು ಪೂರೈಸಿದ SSLC ಬ್ಯಾಚ್ 25 ನಮ್ಮನ್ನು ಸಹ. ಹಾಗಾಗಿ ಅದು ಒಂದು ಅವಿಸ್ಮರಣೀಯ. ಈ ಒಂದು ಭಾವನಾತ್ಮಕ ಹಾಗೂ ಅರ್ಥಪೂರ್ಣ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೌಢಶಾಲೆ ವಿಭಾಗದ ಮುಖ್ಯ ಶಿಕ್ಷಕರೇ, ವೇದಿಕೆ ಮೇಲೆ ಕೊಟ್ಟಿರುವಂಥ SDMC ಅಧ್ಯಕ್ಷರೇ ಹಾಗೂ ನನ್ನೆಲ್ಲ ವೃತ್ತಿಗಾರರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಪೋಷಕರೇ, ಹೆತ್ತವರೇ ಹಾಗೂ ನನ್ನ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳೇ, ಭಾಳ ಒಂದು ಮಾತಿದೆ, ಒಳ್ಳೆ ಮನಸ್ಸಿಂದ ಮಾಡಿದರೆ ಅದೊಂದು ಒಳ್ಳೆಯದೇ ಆಗ್ತದೆ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಏನೋ ಒಂದು ಉತ್ತಮವಾದ ಒಂದು ಮನಸ್ಸನ್ನು ಇಟ್ಟುಕೊಂಡು ನಮ್ಮ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇದು ಖಂಡಿತವಾಗಿಯೂ ಭಾಳ ಯಶಸ್ವಿ ಆಗ್ತದೆ ಅನ್ನೋ ಒಂದು ಗ್ರಹಿಕೆ, ನಂಬಿಕೆ, ವಿಶ್ವಾಸ ನನ್ನಲ್ಲಿ ಮೊದಲಿಂದ ಇತ್ತು. ಯಾಕಂದರೆ ಇವತ್ತು ಆ ಮಕ್ಕಳು ಮಾಡಿದ ಒಂದು ಪ್ರಾರ್ಥನೆ ಭಾಳ ಅದ್ಭುತವಾಗಿದ್ದ ಪ್ರಾರ್ಥನೆ, ನನಗಂತೂ ತುಂಬ ಖುಷಿ ಆಯಿತು. HM ಅವರು ಅಲ್ಲೇ ಹೇಳಿದೆ. ಹಾಗೆ ಮತ್ತೆ ನಮ್ಮ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು 2 ಸಾರಿ ಫೋನ್ ಮಾಡಿದರು, ಫೋನ್ ಕಾಂಟ್ಯಾಕ್ಟಲ್ಲಿದ್ದೆ. ಆಮೇಲೆ ಪುನಃ ಒಂದು ದಿವಸ ಸಂಡೇ ಫೋನ್ ಮಾಡಿದ್ರು, ನನಗೆ ಫೋನ್ ಲಿಫ್ಟ್ ಮಾಡಲಿಕ್ಕಾಗಲಿಲ್ಲ. ಪುನಃ ನಾನು ಫೋನ್ ಮಾಡುವಾಗ ಅವ್ರು 4 ಜನ ನಮ್ಮ ಮನೆ ಇದ್ರೆ ಅಡ್ಡಾಡದೇ ಇದ್ದರು, 4 ಜನ ಬ್ರಹ್ಮದಲ್ಲಿ. ಅಷ್ಟೊಂದು ಆಸೆ ಇಟ್ಟುಕೊಂಡು ನಮ್ಮ ಗುರುಗಳು ಅನ್ನೋ ಒಂದು ಆಸೆ ಆಕಾಂಕ್ಷೆಯಿಂದ ಇಲ್ಲಿವರೆಗೆ ಬಂದು ನಮ್ಮನ್ನು ಕರೆದಿರುವುದಕ್ಕೆ ಪ್ರಥಮವಾಗಿ ನಿಮಗೆ ಮತ್ತೊಮ್ಮೆ ನನ್ನ ಹೃದಯದ ಕೃತಜ್ಞತೆಗಳು. ಮತ್ತೊಂದು ಮಾತು ಮಕ್ಕಳೇ, ಈ ಕಾವಡಿ ಅಂದರೆ ಹೆಣ್ಣು ಮಕ್ಕಳಿಗೆ ತವರು ಮನೆ ಇದ್ದಾಗೆ ನನಗೆ. ಯಾಕಂದರೆ ನಾನು ಪ್ರಥಮವಾಗಿ ಸೇವೆಗೆ ಸೇರಿದ್ದಕ್ಕೆ ಕಾರಣ ಬಾಬು ಶೆಟ್ಟಿ, ನಮ್ಮ ಭಾಳ ಆತ್ಮೀಯ ಮಿತ್ರರು. ನಾನು ವಾಲಿಬಾಲ್ ಪ್ಲೇಯರ್ ಆಗಿದ್ದೆ. ಆವಾಗ MPED ಮುಗಿಸಿ ಜಸ್ಟ್ ಬಂದಿದ್ದೆ. ಒಂದು ದಿವಸ ಹೋಗ್ತಾ ಇದ್ರು, ನಾ ಕಾವಡಿ ಹೈಸ್ಕೂಲಲ್ಲಿ ಇದ್ದೇನೆ, ನನ್ನೊಂದು ವಾಲಿಬಾಲ್ ಟೀಮ್ ಮಾಡಬೇಕು, ನೀವು ಬರಬೇಕು ಅಂತ ಹೇಳಿದ್ರು. ನಾನು ಆವಾಗ ಫ್ರೀ ಇದೆ, ಓಕೆ ಸರ್ ಬರ್ತೇನೆ ಅಂತ ಹೇಳಿದೆ. ಆವಾಗ ಬಂದೆ, 1 ವರ್ಷ ಕೆಲಸ ಮಾಡಲಿಕ್ಕೆ ಕೊಟ್ಟರು. ಅದೇನಾಯ್ತಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವನ್ನು ಕಂಡುಬಿಡ್ತು. ಯಾಕಂದರೆ ಸ್ಥಳೀಯ, ಈಗ ನಾನು ಕೆಲಸ ಮಾಡ್ತಿರೋದು ವಿದ್ಯಾಸಂಸ್ಥೆ ನ್ಯಾಷನಲ್ PU ಕಾಲೇಜ್ ಬಾರ್ಪುರಲ್ಲಿ ಕಾಲೇಜ್ ವಿಭಾಗಕ್ಕೆ ನನ್ನ ನೇಮಕಾತಿ ಮಾಡಿದರು. ನಾ ಈ ಕಾವಡಿಗೆ ಬರಲಿಲ್ಲ ಅಂದರೆ ನಾನು ಯಾರಂತ ಬಾರ್ಪುರ್ನವ್ರಿಗೆ ಗೊತ್ತಿರಲಿಲ್ಲ. ಬಾರ್ಪುರ್ ನನ್ನ ಕರ್ಕೊಂಡು ಹೋಗುವಂಥ ಒಂದು ಪ್ರಮೇಯವೂ ಬರ್ತಿಲ್ಲ. ಅದಕ್ಕೆ ಸಹಕರಿಸಿದ ದಿವಂಗತ ಜಯರಾಮ್ ಶೆಟ್ಟರು, ಬಾಬು ಶೆಟ್ಟರು ಹಾಗೂ ಕಾವಡಿ ಇನ್ನೂ ಕೆಲವು ಹಿರಿಯ ಮುಂದಾಳುಗಳು, ಅವನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಬಾರ್ಪುರ್ನಲ್ಲಿ ನನಗೆ 25 ವರ್ಷಗಳ ಕೆಲಸವನ್ನು ಈಗಾಗಲೇ ಮುಗಿಸಿದ್ದೇನೆ. ಆ ಸಂದರ್ಭದಲ್ಲಿ ಬಾರ್ಪುರ್ನಲ್ಲಿದ್ದರು ಕೆಲವೊಂದು ವಿದ್ಯಾರ್ಥಿಗಳು ಕಾವಡಿ ಹೈಸ್ಕೂಲ್ನೂ ನನಗೆ ಸ್ಟೂಡೆಂಟ್ ಆಗಿದ್ದರು, ಬಾರ್ಪುರಲ್ಲಿ PUCಯಲ್ಲೂ ನನಗೆ ಸ್ಟೂಡೆಂಟ್ ಆಗಿದ್ದರು. ಕೆಲವು ರವೀಂದ್ರ ಇದ್ದಾರೆ, ಲತಾ ಇದ್ದಾರೆ, ಸೇಮ ಇದ್ದಾರೆ, ತುಂಬ ಜನ ಇದ್ದಾರೆ. ಅವರೆಲ್ಲ PUCಯಲ್ಲೂ ಸ್ಟೂಡೆಂಟ್ ಆಗಿದ್ದರು. ಏನೋ 1 ವರ್ಷ ಸೇವೆ ಮಾಡಿದರು ಕಾವಡಿಯಲ್ಲಿ, ಅದು ಮನಸ್ಸನ್ನು ಇಡುವಂಥ ಸೇವೆಯನ್ನು ಮಾಡಿದ್ದೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಅದೇನೇ ಇರಲಿ, ನೀವು ಪ್ರಥಮ ಬ್ಯಾಚಿನವರು ಮಾಡಿದಂಥ ಈ ಕಾರ್ಯಕ್ರಮ
ಕಾರ್ಯಕ್ರಮ ನಿರೂಪಕ್ಕೆ ಅವರೊಂದು ಮಾತು ಹೇಳಿದರು, ಶಿಕ್ಷಕರಾದವರಿಗೆ ಪ್ರಥಮ ಬ್ಯಾಚ್ ಅವಾಗ ನೆನಪಲ್ಲಿರುತ್ತೆ ಅಂತ. 100% ಸತ್ಯ. ನನಗಾಗಿರುವುದೇ, ನಾನಿರುವುದು ನಾಗ್ಪುರದಲ್ಲಿ ಕಾಲೇಜ್ ಸೆಕ್ಷನಲ್ಲಾದರೂ ಹೈಸ್ಕೂಲಿನ ಈ ಒಂದು ಫಸ್ಟ್ ಬ್ಯಾಂಕ್ ನನಗೆ ಯಾವತ್ತೂ ನೆನಪಿರ್ತದೆ, ನನ್ನ ಸೇವಾವಧಿ ಮುಗಿಯುವವರೆಗೂ ನೆನಪಿರ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮನ್ನೆಲ್ಲ ಇಷ್ಟು ಕೃತಜ್ಞತಾಪೂರ್ವಕವಾಗಿ ಆಹ್ವಾನಿಸಿ ನಮ್ಮನ್ನೆಲ್ಲ ಗುರುತಿಸಿದ ನಮ್ಮ ಪ್ರಥಮ ಬ್ಯಾಚ್ ಎಲ್ಲ ವಿದ್ಯಾರ್ಥಿಗಳು, ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಮತ್ತೊಮ್ಮೆ ನಮಿಸಿ ನಿಮಗೆ ದೇವರು ಆರೋಗ್ಯ ಆಯುಷ್ಯ ಸಂಪತ್ತನ್ನು ಕರುಣಿಸಲಿ, ನಿಮ್ಮ ಬಯಸಿದ ಬಯಗಳನ್ನು ಬಂದಿರಲಿ ಅಂತ ಅವಕಾಶಕ್ಕೆ ಹೊಂದಿಸ್ತೇನೆ. ಧನ್ಯವಾದಗಳು. ವೃತ್ತಿ ಬಾಂಧವರೇ, ಹಾಗೆ ನನ್ನ ಹಳೆ ವಿದ್ಯಾರ್ಥಿಗಳು, ನಾನು ಈ ಸ್ಕೂಲಿನಲ್ಲಿ 1 ವರ್ಷ ಕೆಲಸ ಮಾಡಿದ್ದೇನೆ. ಹೀಗೆ ನನ್ನನ್ನು ಗುರುತಿಸಿ ಇಲ್ಲಿ ಕರೆದು ಸನ್ಮಾನಿಸಿ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ. ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂತಹ ನನ್ನೆಲ್ಲ ಮಿತ್ರರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಊರ ಸಜ್ಜನ ಬಂಧುಗಳೇ ಹಾಗೂ ನನ್ನ ಪ್ರಥಮ ಬ್ಯಾಚಿನ ಮುದ್ದು ಮಕ್ಕಳು, ಭಾವನಾತ್ಮಕ ಸಂಬಂಧದ ಬೆಸುಗೆಗೆ ಇದೊಂದು ಸಂಭ್ರಮದ ವೇದಿಕೆ. ಇಲ್ಲ ಎಂದು ಮರೆತಿರುವಾಗ ಇದೇ ಎಂದು ನೆನಪಿಸುವಂತಹ ಒಂದು ಕಾರ್ಯಕ್ರಮ ನಿಜಕ್ಕೂ ಪ್ರಶಂಸನೀಯ. ಇನ್ನೊಂದು ಕಾಲ ಇತ್ತು, ಗುರುವೇ ನಮಃ ಅಂತ. ಆದರೆ ಈಗ ಗುರುವೇ ಮಹಾ ಎನ್ನುವಂಥ ಕಾಲ ಬಂದಿದೆ. ಅಂಥದ್ರಲ್ಲಿ ನೀವು ನಮ್ಮನ್ನು ಗುರುತಿಸಿ ಈ ಒಂದು ಮುಖ್ಯವಾದವರಿಗೆ ಕರೆದುಕೊಂಡು ಬಂದಿದ್ದೀರಿ ಅಂತ ಹೇಳಿದರೆ ನಿಮ್ಮ ಒಂದು ಆದರ್ಶ ವ್ಯಕ್ತಿತ್ವ ನಿಜಕ್ಕೂ ಶ್ಲಾಘನೀಯ. ನಾನು ಬರುವುದಿಲ್ಲ ಅಂತ ನಿನ್ನೆ ತನಕ ಕೂತಿದ್ದೆ. ಯಾಕಂತ ಹೇಳಿದರೆ ನಮ್ಮ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು ನನ್ನನ್ನು ಹುಡುಕಿಕೊಂಡು ಬಂದಾಗ ನನಗನ್ನಿಸಿತು, ಇವು ಮೋಸ್ಟ್ಲಿ ಈಗೆಲ್ಲ ಫ್ಯಾಷನೇಬಲ್ ಲೈಫ್ ಆಗಿದೆ, ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಏನೋ ಒಂದು ವಿಷಯ ಬೇಕಿತ್ತೇನೋ ಅಂತ ಹೇಳಿ ಬಂದಾಗ ಆಯಿತು ಮಾತಾಡಿಸಿದೆ. ಆಮೇಲೆ ನನಗನ್ನಿಸ್ತು, ಇವ್ರು ನಿಜವಾಗಿಯೂ ಹಾಡು ಕರೀಲಿಕ್ಕೆ ಬಂದವರ ಅಥವಾ ಸುಮ್ಮನೆ ಶೋಕಿಗೋಸ್ಕರ ಬಂದವರಂತ ಅನಿಸ್ತು. ನಾನಕ್ಕೆ ಆ ಮಕ್ಕಳಿಗೆ ಹೇಳಿದೆ, ಮಕ್ಕಳೇ ನಮ್ಮ ಮನೇಲಿ ಏನೂ ಇಲ್ಲ, ನಿಜವಾಗಿ ನಮ್ಮ ಮನೇಲಿ ಹಾಲಿದೆ ಫ್ರಿಜ್ಜಲ್ಲಿ, ನಾನು ಚಾನೂ ಕುಡಿಯುವುದಿಲ್ಲ, ಕಾಫಿನೂ ಕುಡಿಯುವುದಿಲ್ಲ, ನಾನು ಹಳೆಯೋಳು, ಒಂದು ಕಷಾಯ ಕುಡಿಯುವುದು ಅಭ್ಯಾಸ ಇದೆ ನನಗೆ, ಅದನ್ನು ಕುಡಿತೀರಾ ಕೇಳಿದೆ. ಅಡ್ಡಿಲ್ಲ ಮೇಡಮ್, ನೀವು ಏನು ಮನೆಯಲ್ಲಿ ಕುಡಿತೀರಿ ಅದು ನಮಗೆ ಕೊಡಿ ಅಂತ ಹೇಳಿದ್ರು. ಆವಾಗ ಗೊತ್ತಾಯ್ತು ಇವರು ಅಹಂಕಾರವನ್ನು ಬದಿಗಿಟ್ಟು ಬಂದಿದ್ದಾರೆ ಅಂತ ಹೇಳಿ. ಆಮೇಲೆ ಮತ್ತೆ ಹೇಳಿದೆ, ನಮ್ಮ ಕಾಲದ ಒಂದು ತಿಂಡಿ ಇದೆ ಮುಂಡಕ್ಕೆ, ಆಮೇಲೆ ಖಾರದ ತಿಂಡಿ, ಅದನ್ನು ನಿಮಗೆ ತಿನ್ನುವ ಈಗೆಲ್ಲ ತಿಂತಾರೆ, ಬೇಯಿಸಿ ತಿಂಡಿ ತಿನ್ನುವುದಲ್ಲ, ಈ ಮನೆಯಲ್ಲಿ ಮಾಡಿದಂಥ ಮುಂಡಕ್ಕೆ ತಿನ್ನುವ ಅಭ್ಯಾಸ ಉಂಟು ನಿಮಗೆ ಅಂತ ಕೇಳಿದೆ. ಅಡ್ಡಿಲ್ಲ ಮೇಡಮ್, ನೀವು ಏನು ಕೊಡ್ತೀರಿ ಅದನ್ನು ನಾವು ತಗೊಳ್ತೇವೆ. ಆವಾಗ ನಮ್ಗೆ ಗೊತ್ತಾಯಿತು ಇದು ನಿಜವಾಗಿ ನಮ್ಮ ಮೇಲೆ ಪ್ರೀತಿಯಿಂದ ಬಂದದ್ದು ಅಂತೇಳಿ ನನಗೆ ಅವಾಗ ಅರ್ಥ ಆಯಿತು. ಅದರ ನಂತರ ಅವರು ಯಾವಾಗಲೂ ನನಗೆ ನೆನಪಿಸ್ತಾ ಇದ್ರು, ರವೀಂದ್ರ ಆಗಲಿ ಯಾವಾಗಲೂ, ಮೇಡಮ್ ನೀವು ನನಗೆ ಬಿರಿಯಾನಿ ಕೊಟ್ಟಿದ್ದೀರಲ್ಲ, ಅದು ನನಗೆ ನೆನಪಿಲ್ಲ, ಇಡೀ ಹೊತ್ತು ಮೇಡಮ್ ನೀವು ನನಗೆ ಬಿರಿಯಾನಿ ಕೊಟ್ಟಿದ್ದೀರಲ್ಲ ಅಂತ ಹೇಳಿದರೆ, ಸಜ್ಜನರಿಗೆ ಮಾಡಿದಂಥ ಸಹಾಯ ಸರ್ವಕಾಲಕ್ಕೂ ಅದು ಶಾಶ್ವತ ಅನ್ನೋದು ನನಗೆ ಗೊತ್ತಾಯಿತು. ಇನ್ನೊಂದು, ಆ ಕಾಲದಲ್ಲಿ ಎಲ್ಲ ನನ್ನ ಮಿತ್ರರು ಹೇಳಿದರು, ಸರ್ಕಾರಿ ನಿಯಮದ ಮೇರೆಗೆ ನಾವಿಲ್ಲಿಗೆ ಬಂದೆವು ಅಂತೇಳಿ. ಈಗಿನ ಕಾಲದಲ್ಲಿದೆ, ಮರ ಹತ್ತಿ ಹಣ್ಣನ್ನು ಅಲಗಾಡಿಸುವವರು ಸ್ವಾರ್ಥ, ಈ ಹಣ್ಣು ಸಿಗ್ತದೆ ಹೇಳಿ ಮರದ ತುದಿಯನ್ನು ಅಲಗಾಡಿಸುವ ಎಷ್ಟೋ ಜನ. ಆದರೆ ಮರ ಹತ್ತಿ ನಾನು ನಿಂತಿದ್ದೆ
ಅವೆಲ್ಲ ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿ ನಮ್ಮೆಲ್ಲರ ಮನಸ್ಸನ್ನು ತಣಿಸಿದ್ದೀರಿ. ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು ತಮಗೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರಸ್ತುತ ಶಾಲೆಯ ಮುಖ್ಯೋಪಾಧ್ಯಾಯಿಯಾದಂತಹ ಶ್ರೀಮತಿ ಜಯಶ್ರೀ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳೇ, ಇಂದಿನ ವಿದ್ಯಾರ್ಥಿಗಳೇ, STMC ಸದಸ್ಯರೇ, ಊರವರೇ, ಎಲ್ಲರಿಗೂ ವಂದಿಸ್ತಾ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಪ್ರಪ್ರಥಮ ವಂದನೆಗಳು. ಸುಮಾರು ನಾವು 2022ರಲ್ಲಿ ರಜತ ಮಹೋತ್ಸವ ಮಾಡುವ ಸಂದರ್ಭದಲ್ಲೇ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು, ಮೇಡಮ್ ನಮ್ದು 25 ವರ್ಷ ಅಲ್ಲ, ನಾವು 25 ವರ್ಷದ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತೇವೆ ಅಂತೆಲ್ಲ ಹೇಳಿ ಆವಾಗಲೇ ಅವರು ಅದನ್ನು ತಯಾರಿಯನ್ನು ಮಾಡಿಕೊಂಡಿದ್ರು. 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೂ ಕೂಡ ಈ ಊರಿನ ಎಲ್ಲ ವಿದ್ಯಾರ್ಥಿಗಳು ಸಹಕಾರವನ್ನು ನೀಡಿದರು. ನಾನು ಬಂದು ಹೊಸಬಳಾದರೂ ಕೂಡ ಆ ಕಾರ್ಯಕ್ರಮ ಹೇಗಾಗ್ತದೋ ಏನಾಗ್ತದೋ ಅಂತ ನಾನು ಯೋಚನೆ ಮಾಡಿದಾಗ ಎಲ್ಲ ಊರಿನ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು, ನಮ್ಮ ಅಧ್ಯಕ್ಷರಾದಂಥ ಸುಕುಮಾರ್ ಶೆಟ್ಟಿ ನೇತೃತ್ವವನ್ನು ವಹಿಸಿಕೊಟ್ರು. ಎಲ್ಲ ಊರಿನವರನ್ನು ಪರಿಚಯ ಮಾಡಿ ನನಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣರಾದರು. ಹಾಗೆ ಎಲ್ಲ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿ ಬ್ಯಾಚಿನ ವಿದ್ಯಾರ್ಥಿಗಳು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಯೋಗೇಶ್ ಶೆಟ್ಟಿ ಅವರು ಕೂಡ ಈಗ ಹೇಗೆ ಸವಿಯಾನ ಮಾಡುವಾಗ ರವೀಂದ್ರ ಪೂಜಾರಿ ಅವರು ನಿರಂತರ ನಮ್ಮ ಸಂಪರ್ಕದಲ್ಲಿದ್ದರು, ಅದೇ ರೀತಿ ಯೋಗೇಶ್ ಶೆಟ್ಟಿ ಅವರು ಕೂಡ ನಮ್ಮ ರಜತಯಾನವನ್ನು ನಿರ್ವಹಿಸಿಕೊಟ್ರು. ಎಲ್ಲರಿಗೂ ನಾನು ಊರಿನ ಪ್ರತಿಯೊಬ್ಬರಿಗೂ ಕೂಡ ಆ ರಜತಯಾನಕ್ಕೂ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆ ಈ ಸವಿಯಾನ ಕಾರ್ಯಕ್ರಮಕ್ಕೆ ಪ್ರತಿ 3 ತಿಂಗಳಿಂದ ಸತತವಾಗಿ ಸಂಪರ್ಕದಲ್ಲಿದ್ದಂಥ ರವೀಂದ್ರ ಪೂಜಾರಿ ಅವರ ತಾಳ್ಮೆಗೊಂದು ಚಪ್ಪಾಳೆ ಕೊಡಬೇಕು. ಯಾಕಂದರೆ ಪ್ರತಿ ಸಲ ಫೋನ್ ಮಾಡಿ, ಮೇಡಮ್ ಬ್ಯುಸಿ ಇದ್ದೀರಾ, ಮಾತಾಡ್ಬೋದಾ, ಅದೆಷ್ಟು ಸವಿನಯವಾಗಿ ಕೇಳ್ಕೊಳ್ತಾ ಇದ್ರು. ಅವ್ರು ಕೇಳಿದ ಕಾರಣ ನಾನು ಮಾತಾಡಬೇಕು. ಮನೆಯಲ್ಲಿದ್ದಾಗಲೂ ಕೂಡ ಹಾಗೆ ನನ್ನ ಗಂಡನ ಹತ್ರ ಬಟ್ಟೆ ಹೇಳ್ತಾರೆ, ರವೀಂದ್ರ ಅವ್ರು ಫೋನ್ ಮತ್ತೊಂದು ಮಾತಾಡಿ ಬರ್ತೇನೆ ಅಂತ. ನಾನು ಗಂಟೆಗಟ್ಟಲೆ ಆದರೂ ಅವ್ರು ಫೋನಿಂದ ಹೊರಗೆ ಕೊಡೋದಿಲ್ಲ. ನಮ್ಮನೆಯವರು ಹೇಳಿದರು, ಈ ಕಾರ್ಯಕ್ರಮ ನಿಮ್ಮ ರವೀಂದ್ರಂಗಾದರೂ ಯಶಸ್ವಿ ಆಗಬೇಕು ಅಂತ ಹೇಳಿ. ಯಾಕಂದ್ರೆ ಅಷ್ಟು ತಾಳ್ಮೆಯಿಂದ ಆ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಹಾಗೆ ಸುಕುಮಾರ್ ಶೆಟ್ಟಿ ಅವರು, ಗುರುರಾಜ್ ಅವರು, ಇವರೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಏನೇ ರಿಪೇರಿ ಕಾರ್ಯಕ್ರಮ ಇದ್ದರೂ ಪಕ್ಕದಲ್ಲಿ ಪ್ರಶಾಂತಾಚಾರ್ಯ ಇದ್ದಾರೆ, ಅವ್ರು ಬಂದವ್ರು ದುಡ್ಡು ಸಹ ತಗೊಂಡು ಹೋಗೋದಿಲ್ಲ. ಮತ್ತೆ ಯಾವತ್ತಾದ್ರೂ ನಾನು ಬಂದು ದುಡ್ಡು ತಗೊಂಡು ಹೋಗಿ ಶಾಲೆ ಮೊದಲನೇ ನಮಗೆ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ದೇವರು ಇನ್ನಷ್ಟು ಮತ್ತಷ್ಟು ಆಯುಷ್ಯ ಆರೋಗ್ಯ ಇವೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಲಿ. ತಮ್ಮ ಪ್ರೋತ್ಸಾಹ ಸರ್ಕಾರ ಸರ್ಕಾರಿ ಪ್ರೌಢಶಾಲೆ ಕಾವಲಿಯ ಮೇಲೆ ಹೀಗೆ ಇರಲಿ ಎಂದು ವಿನ್ನವಿಸಿಕೊಳ್ಳುತ್ತಾ ಕಾರ್ಯಕ್ರಮ ಮುಂದುವರಿಸಿಕೊಳ್ಳುವಂತಹ ಹೊತ್ತು ಇದೀಗ ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಧನ್ಯವಾದಗಳು ಹಾಗೂ ಇಡೀ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಪ್ರಸ್ತುತ ನಮ್ಮ ಈ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜಯಶ್ರೀ
ಇವರಿಗೂ ಕೂಡ ಧನ್ಯವಾದಗಳು. SDMC ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಪ್ರಥಮ ಬ್ಯಾಚಿನ ನನ್ನ ಎಲ್ಲ ಸಹಪಾಠಿಗಳಿಗೂ ಧನ್ಯವಾದಗಳು. ಬಹಳಷ್ಟು ಶಿಸ್ತಿನಿಂದ ವರ್ತಿಸಿ ನಮ್ಮ ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಸರ್ಕಾರಿ ಪ್ರೌಢಶಾಲೆ ಕಾವಡಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅವರ ಪೋಷಕರಿಗೂ ಅನಂತ ಧನ್ಯವಾದಗಳು. ಹಾಗೂ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿಯಲ್ಲಿ ತಮಗೆ ಸಹಕಾರ ಮಾಡಿದ ಸುಕೇಶ್ ಹಾಗೂ ಪ್ರಕಾಶ್ ಹಾಗೂ ಅಕ್ಷತಾ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದ ಸ್ವಾತಿ ಆಚಾರ್ಯ ಹಾಗೂ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ ಶ್ರೀಶಾ ಆಚಾರ್ಯ ಇವರಿಗೂ ಕೂಡ ಧನ್ಯವಾದಗಳು. ಮತ್ತು ನಮ್ಮ ಇಡೀ ಕಾರ್ಯಕ್ರಮದ ರುವಾರಿಗಳಾದ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸಂಪೂರ್ಣವಾದ ಸಹಕಾರವನ್ನು ನೀಡಿದಂಥ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೂ ಅನಂತ ಧನ್ಯವಾದಗಳು. ಹಾಗೂ ಯಾವುದೇ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರಲು ಅದನ್ನು ಸೌಂಡ್ ವ್ಯವಸ್ಥೆಯನ್ನು ಮಾಡಿಕೊಟ್ಟ ನವೀನ್ ಕುಮಾರ್ ಶೆಟ್ಟಿ ಹಾಗೂ ಕಿರಣ್ ಇವರಿಗೂ ಅನಂತ ಧನ್ಯವಾದಗಳು. ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಅನಂತ ಧನ್ಯವಾದಗಳು.